ರಾಮಚಂದ್ರ? ರಾಮಚಂದ್ರ ನಿಮ್ಮ ಅಡಿದಾವರುಗಳಿಗೆ ವಂದಿಸಿಕೊಂಡಿದ್ದಾನೆ ಸ್ವಾಮಿ. ನೀನು ಬರ್ತಿ ಅಂತ ಅಂದುಕೊಂಡಿರಲಿಲ್ಲ. ಆಹಾ. ವೇಗವಾಗಿ ಅಯೋಧ್ಯೆ ಕಡೆಗೆ ಹೋಗುತ್ತೆ ಅಂತ ಅಂದುಕೊಂಡಿದ್ದೀವಿ. ಆದ್ರೆ ನಿನ್ನ ನಿರ್ಧಾರವನ್ನು ನೀನೇ ಬದಲಿಸಿ ನೀನೇ ಹಿಂದೆ ಇದ್ದಂತ ಈ ಜಾಗದಿಂದ ಇಳಿದು ನನ್ನ ಪುಟ್ಟ ಗುಡಿಸಲಿನಲ್ಲಿ ಒಂದು ದಿವಸ ಉಳಿದು, ಜಗತ್ತಿಗೂ ಅನಿರೀಕ್ಷಿತ, ನಮಗೆಲ್ಲರಿಗೂ ಕೂಡ ಅನಿರೀಕ್ಷಿತ ನಿದ್ದೆ ಸರಿ ಬಂತ ಸ್ವಾಮಿ. ನಾನು ಬದಲಿಸಿದ ನಿರ್ಧಾರ ಅಲ್ಲ, ನನ್ನನ್ನು ಮೇಲಿನಿಂದ ಕೆಳಗೆ ಇಳಿಸಿದ್ದು ನಿಮ್ಮ ಪ್ರೀತಿ. ಇಲ್ಲಿಗೆ ನನ್ನನ್ನು ಕರೆತಂದದ್ದು ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ. ನಾನು ಕಾಡಿನಲ್ಲಿದ್ದಾಗ ನೀವೆಲ್ಲ ನನಗೆ ಎಷ್ಟು ಪ್ರೀತಿಯನ್ನು ಧಾರೆ ಎರೆದರು. ಆ ಪ್ರೀತಿಯ ಇನ್ನೊಂದು ತಂತುವಾಗಿ ಸೀತೆಯ ಹೃದಯವನ್ನು ಹೊಕ್ಕು ಮತ್ತೆ ನಾನು ಇಲ್ಲಿ ಬರುವ ಹಾಗಾಯಿತು ಅಂತ ಅಂದುಕೊಂಡಿದ್ದೇನೆ. ಹೌದು ಸ್ವಾಮಿ, ನಾನು ರಾಜ್ಯಪಾಲ, ಅಂದ್ರೆ ರಾಜ್ಯವನ್ನು ಪಾಲಿಸುವವನು. ನೀವು ಮುನಿಪಾಲರು, ಮುನಿಗಳನ್ನೂ ಪಾಲಿಸುವವನು. ಆದ್ರೆ ನಾನು ಮೊದಲು ಪ್ರಶ್ನಿಸಬೇಕಾದ್ದು ಯಾರ ಬಗ್ಗೆ ಗೊತ್ತು? ಯಾರ ಬಗ್ಗೆ? ಅಹಲ್ಯಮ್ಮ ಹೇಗಿದ್ದಾರೆ ಸ್ವಾಮಿ? ಗೊತ್ತಿಲ್ಲದೆ ಅವತ್ತು ಅವರ ಮೇಲೆ ಕಾಲಿಟ್ಟೆ, ಗೊತ್ತಿಲ್ಲದೆಯೋ ಗೊತ್ತಿದ್ದು ಬಂಡೆಯಾಗಿದ್ದ ಅಹಲ್ಯ ಹೆಣ್ಣಾದಳು, ನಿಮ್ಮ ಜೊತೆಗೆ ಬಂದಳು. ಹೇಗಿದ್ದಾರೆ ಅಮ್ಮ? ಅವಳು ಶಿಲೆಯಾಗಿ ಬಿದ್ದಾಗ ಒಮ್ಮೆ ನಾನು ಮಾತಾಡಿದ್ದೆ. ಶಿಲೆಯೇ ಕಾವ್ಯವಾಗಿ ಮಾತಾಡಿದ ಹಾಗೆ ಬಂದಾನು ರಾಮ ಎಂಬ ಒಂದು ಮಾತು ಆಡಿದ್ದಾಳೆ. ಆ ಮಾತನ್ನು ಇವತ್ತಿನವರೆಗೆ ಉಳಿಸಿಕೊಂಡು, ಆದ್ರೆ ಈ ಸರ್ತಿ ಬಂದಾನು ಅಂತ ಅಂದುಕೊಂಡಿರಲಿಲ್ಲ ಅವಳು. ನನಗೆ ಎಷ್ಟು ಆಶ್ಚರ್ಯವಾಗಿದೆಯೋ ಅದರ ದುಪ್ಪಟ್ಟು ಆಶ್ಚರ್ಯ ಅವಳಿಗಾಗಿ. ರಾಮನಿಗೆ ಏನೇ ತಿಂಡಿ ಮಾಡಲಿ, ರಾಮನನ್ನು ಎಲ್ಲಿ ಮಲಗಿಸ್ಲಿ, ಹೇಗೆ ನೋಡಿಕೊಳ್ಳಿ ಎಂಬ ತವಕದಲ್ಲಿಯೇ ತಾನು ಏನೆಂಬುದನ್ನೇ ಮರೆತು ಬಿಟ್ಟಿದ್ದಾರೆ ಸ್ವಾಮಿ. ಹಸಿವಿಲ್ಲದೆ ಮಾಡುವ ಊಟ, ಆಸಕ್ತಿ ಇಲ್ಲದೆ ಮಾಡುವ ಕೆಲಸ, ಆತ್ಮೀಯತೆ ಇಲ್ಲದ ಸಂಬಂಧ, ಈ ಮೂರೂ ನಿರರ್ಥಕ. ಆದ್ರೆ ನಿಮ್ಮಲ್ಲಿ ಹಾಗಾಗಲಿಲ್ಲ. ನೀವು ತುಂಬಾ ಆತ್ಮೀಯವಾದ ಸಂಬಂಧವನ್ನು ಕೊಟ್ಟರೆ ನಾವು ಹಸಿವಾಗಿ ಬಂದೆವು. ಹಸಿವಾಗಿ ಊಟ ಮಾಡಿದ್ದು ಸರಿ ಆಯ್ತಾ? ಆಸಕ್ತಿಯಿಂದ ಇಲ್ಲಿ ಬಂದು ಕುಳಿತು, ಹಾಗಾಗಿ ಎಲ್ಲವೂ ಸಮಾಧಾನವಾಗಿ ಆಯ್ತು. ಆಗಲಿ ಸ್ವಾಮಿ. ನೀವು ಕೊಟ್ಟ ಭಕ್ಷ್ಯ ಭೋಜ್ಯ ಪರಮಾನ್ನಗಳನ್ನೆಲ್ಲ ಎಲ್ಲರೂ ತಿಂದುಂಡು ತೇಗಿದ್ದಾರೆ. ಪರಮಾತ್ಮನಿಗೆ ಸಂತೋಷವಾದ್ರೆ ಅದಕ್ಕಿಂತ ಮಿಗಿಲಾದ್ದೇನು ಬೇಕು ಹೇಳು ಸ್ವಾಮಿ. ದೊಡ್ಡ ಮಾತನ್ನು ಆಡಿದೆ, ಆದ್ರೆ ನೀವು ಏನನ್ನ ತಿನ್ನುತ್ತೀರೋ ಅದನ್ನೇ ಉಣ್ಣುವವನು ಈ ರಾಮ. ಹಾಗಾಗಿ ನೀವು ನವ ಧಾನ್ಯಗಳಿಂದ ಏನೇನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ರು ಅದೆಲ್ಲವನ್ನು ನಾನು ಸ್ವೀಕರಿಸಿದೆ. ನೀನು ಅಯೋಧ್ಯೆಯಲ್ಲಿ ಉಂಡವನು, ಲಂಕೆಯಲ್ಲಿ ಎಷ್ಟು ಊಟ ಮಾಡಿದ್ದೆ ಏನು ಅಂತ ನಮಗೆ ಇನ್ನೂ ಕೂಡ ವರದಿ ಸರಿಯಾಗಿ ಬರಲಿಲ್ಲ. ಆದ್ರೆ ಅಯೋಧ್ಯೆಯಲ್ಲಿ ರಾಜಕುಮಾರನಾಗಿ ನಿನಗೆ ಏನು ಬೇಕಾದ್ದನ್ನು ಕೊಡುವಂತ ತಾಯಿ ಕೌಶಲ್ಯ, ಚಿಕ್ಕಮ್ಮಂದ್ರು, ಅಪ್ಪ ಎಲ್ಲವೂ ಇದ್ದವರು. ಅಂಥವನಿಗೆ ನಮ್ಮ ಕಾಡಿನ ಊಟ ಹೇಗೆ ಆಯಿತು ಅಂತ ನೀವು ಹೇಳಿದ್ರೆ ಅರ್ಥ ಆದೀತೆ ವಿನಃ ಊಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಸ್ವಾಮಿ. ರಾಮ ಎಲ್ಲಿದ್ದರೂ ಅದು ಅಯೋಧ್ಯೆ ಆಗುತ್ತದೆ, ನಾಡಾಗುತ್ತದೆ ಅಂತ ಎಲ್ಲರೂ ಆಡಿದರು. ಹೌದು, ನಾವು ಹಾಗೆ ಕಳೆದವರು. ಪಂಚವಟಿಯಲ್ಲಿ ಕಳೆದ ದಿನಗಳನ್ನೆಲ್ಲ ನಾವು ತುಂಬಾ ಸುಖವಾಗಿಯೇ ಕಳೆದವರು. ಕಾಡು ನಮಗೆ ಹೊಸತೂ ಅಲ್ಲ, ದೂರವೂ ಅಲ್ಲ. ಹಾಗಾಗಿ ನಿಮ್ಮ ಆಶ್ರಮದಲ್ಲೂ ನಾವು ಸುಖವಾದ ನಿದ್ದೆಯನ್ನೇ ಮಾಡಿದೆವು. ಕಾಡಿಗೆ ಹೋಗಿ ಕಾಡಿನಲ್ಲಿ ಉಂಡು ಮತ್ತೆ ನಾಡಿಗೆ ಹೋದ್ರೆ ನಾಡು ಸುಭಿಕ್ಷವಾಗ್ತದೆ ಅಂತ ಒಂದು ನಂಬಿಕೆ ನಮ್ಮಲ್ಲಿ ಕಾಡಿನಲ್ಲಿ ಉಂಟು. ಆದ್ದರಿಂದ ಎಲ್ಲರೂ ಒಮ್ಮೆ ಕಾಡಿಗೆ ಬರಬೇಕು ಅಂತ. ಹಾಗಾಗಿಯೇ ಅಲ್ವೇ ನಾಡಿಗೆ ಹೋಗುವ ದಾರಿ ಮಾರ್ಗದಲ್ಲೂ ಮತ್ತೆ ನಾವು ಕಾಡಿಗೆ ಬರುವ ಮನಸ್ಸು ಮಾಡಿದ್ದು, ನೀವು ನಮ್ಮನ್ನು ಕಾಡಿದ್ದು. ಸ್ವಾಮಿ, ನವ ಧಾನ್ಯಗಳಿಂದ ಭಕ್ಷ್ಯ ಭೋಜ್ಯಗಳನ್ನು ಕೊಟ್ಟು ನಮಗೆ ತೃಪ್ತಿಯನ್ನು ನೀಡಿದೆ. ಆದರೆ ಆ ಭೋಜ್ಯಗಳಲ್ಲಿ, ಭಕ್ಷ್ಯಗಳಲ್ಲಿ, ನವಧಾನ್ಯಗಳನ್ನು ಮಾಡಿದ್ದರಲ್ಲಿ ಯಾವುದು ಹೆಚ್ಚು ರುಚಿ ಅಂತ ನನಗೆ ಆಶ್ಚರ್ಯ ಆಗುವುದಕ್ಕೆ ಆರಂಭ ಆಯಿತು. ದಾಶರಥಿ ಸ್ವಾಮಿ, ಎಂಥ ಪ್ರಶ್ನೆ ಕೇಳಿಬಿಟ್ರಿ ನೀವು. ಹಾಗಾಗಿ ನಾನು ಎಲ್ಲರನ್ನು ಪ್ರಶ್ನಿಸಿದೆ. ಆಗ ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಾರೆ. ಇದು ಏನು ಅಂತ ತಿಳಿ ಸ್ವಾಮಿ
ಗುರುಚಂದ್ರ? ಆಹಾರ ಎನ್ನುವುದು ಕೇವಲ ಹಸಿವಿಗೆ ಮಾತ್ರ ಅಲ್ಲ, ಅಲ್ಲ ಅಲ್ವೇ? ಹ್ಮ್ ಯಾವ ಆಹಾರವನ್ನು ನಾವು ಪೌಷ್ಟಿಕತೆಗಾಗಿ ನಮ್ಮ ದೇಹದ ಬಲವರ್ಧನೆಗಾಗಿ ತಿನ್ನುತ್ತೇವೋ ಹೌದು, ಅದೇ ಆಹಾರವೇ ನಮಗೆ ಅಸೌಖ್ಯವನ್ನು ತರ್ತದಲ್ವ. ಹ್ಮ್ ನಾವು ಅನ್ನವನ್ನು ತಿನ್ನುತ್ತಾ ಇರುವಾಗ ಆ ಅನ್ನವು ನಮ್ಮನ್ನು ತಿನ್ನುತ್ತಾ ಇರುತ್ತೆ. ಹ್ಮ್ ಈ ಎಚ್ಚರ ತಿನ್ನುವವನಿಗೆ ಬೇಕು. ಹೌದು. ಹಾಗಾಗಿ ನನಗೆ ಈ ಪ್ರಶ್ನೆ ಬಂದದ್ದು. ಏನು ಪ್ರಶ್ನೆ? ನೀವು ಕೊಟ್ಟದ್ದನ್ನೆಲ್ಲ ತಿಂದೆವು, ಹಾ ನವಧಾನ್ಯಗಳಿಂದ ಬಗೆ ಬಗೆಯ ಅಡುಗೆಯನ್ನ ನೀವು ಮಾಡಿದಿರಿ. ಹಾ ಆದ್ರೆ ಈ ಭಕ್ಷ್ಯ ಭೋಜ್ಯಗಳಲ್ಲಿ ಹಾ ಯಾವುದು ತುಂಬಾ ಚೆನ್ನಾಗಿ ಆಯಿತು ಮತ್ತು ಯಾವ ಧಾನ್ಯದ ಕಾರಣದಿಂದ ಚೆನ್ನಾಗಿ ಆಯಿತು ಅಂತ ಒಂದು ಕುತೂಹಲ ನನಗೆ ಬಂದದ್ದು. ನೀವು ಈ ಪ್ರಶ್ನೆಯನ್ನು ನನಗೇ ಕೇಳಿದ್ದ ಬೇರೆಯವ್ರ ಹತ್ರ ಎಲ್ಲ ಕೇಳಿದ್ರ ಅಂತ? ಸ್ವಾಮಿ, ಹಾ ಕೊಟ್ಟ ನಿಮಗೆ ಕೇಳುವುದು ಹಾ ಸರಿಯಲ್ಲ ಅಂತ ನಮ್ಮವರೊಟ್ಟಿಗೆಲ್ಲ ಕೇಳಿದೆ. ಹಾ ಎಲ್ಲ ವಾನರರಿಗೆ ಕೇಳಿದೆ. ಹಾ ಮಂಗಗಳು ಹೇಳ್ತಾವೆ ನಾವು ಸಿಕ್ಕಿದ್ದು ತಿನ್ನುವುದು ಸ್ವಾಮಿ. ಹಣ್ಣು ಸಿಕ್ಕಿದ್ರೆ ಹಣ್ಣು, ಸೊಪ್ಪು ಸಿಕ್ಕಿದ್ರೆ ಸೊಪ್ಪು, ಕಾಯಿ ಸಿಕ್ಕಿದ್ರೆ ಕಾಯಿ. ಅಲ್ಲ, ಹನುಮಂತ ಇದ್ದದರಲ್ಲಿ ಸ್ವಲ್ಪ ಬುದ್ಧಿವಂತ ಅಂತ ಲೆಕ್ಕ. ಮಾರುತಿ ಅದು ಹೌದು, ಹಾ ಮಾರುತಿ ಬುದ್ಧಿವಂತ ಹೌದು. ಹಾ ಆದರೆ ಚಿಕ್ಕವನಿರುವಾಗ ಏನು ಮಾಡಿದ್ದಾನೆ ಗೊತ್ತಿಲ್ವೋ ನಿಮಗೆ? ಅದೇನೋ ಚಂದ್ರನನ್ನು ತಿನ್ಲಿಕ್ಕೆ ಹೋದ. ಸೂರ್ಯನನ್ನೇ ಹಣ್ಣು ಅಂತ ತಿಳಿದು ಹಾರಿದವನು. ಇವನಿಗೆ ಇನ್ನು ರುಚಿ ಯಾವುದು, ಯಾವ ಧಾನ್ಯ ಏನು ಅಂತ ಗೊತ್ತಾದೀತ ಸ್ವಾಮಿ? ಅದು ಸರಿ. ಹಾಗಾಗಿ ಯಾವ ವಾನರರಿಗೆ ಏನು ಹಾಕಿ ಮಾಡಿದ್ದಾರೆ ಈ ಭಕ್ಷ್ಯ ಭೋಜ್ಯಗಳನ್ನು ಅನ್ನುವುದು ಗೊತ್ತಾಗಲಿಲ್ಲ. ಯಾವುದು ಶ್ರೇಷ್ಠ, ಯಾವುದರಿಂದ ಜಾಸ್ತಿ ರುಚಿ ಬಂತು ಅವರಿಗೂ ತಿಳಿಯಲಿಲ್ಲ. ರಾಮ ಸ್ವಾಮಿ, ಸಾಮಾನ್ಯವಾಗಿ ಒಳ್ಳೆ ಊಟ ಮಾಡಿ ನಿದ್ದೆ ಮಾಡುವುದು ನಮ್ಮ ಕ್ರಮ. ನೀನು ನಿದ್ದೆ ಮಾಡುವುದನ್ನು ಬಿಟ್ಟು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರೆ ಈಗ ಉತ್ತರ ಹುಡುಕಬೇಕಲ್ಲ. ತಿಳಿದದನ್ನು ಹೇಳ್ತೇನೆ ದಾಶರಥಿ. ಹೌದೇ? ತಿಳಿಸ್ಕೊಡ್ತೀರಾ? ಬಹಳ ಊಟ ಮಾಡಿ